ನಿಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೂ ನಿಮ್ಗೆ ಗೊತ್ತಾಗದೇ ಇರ್ಬೋದಾ? ಹೌದು, ಇದು ಪಾಸಿಬಲ್ ಇದೆ. ಡಯಾಬಿಟಿಸ್ ಇದ್ದರೆ ಇದು ನಿಜವಾಗ್ಲೂ ಆಗಬಹುದು. ಜನರು ಅನ್ಕೋತಾರೆ ಪೇನ್ ಇಲ್ಲ ಅಂದರೆ ಸೀರಿಯಸ್ ಏನಿಲ್ಲ ಅಂತ. ಆದರೆ ಡಯಾಬಿಟಿಸಲ್ಲಿ ಪೇನ್ ಇಲ್ಲ ಅಂದರೆ ಅದು ಡೇಂಜರ್ ಸ್ಟಾರ್ಟ್ ಆಗಿರೋ ಸೈನ್ ಆಗಿರಬಹುದು. ಬ್ಲಡ್ ಶುಗರ್ ತುಂಬ ವರ್ಷ ಕಂಟ್ರೋಲಲ್ಲಿ ಇಲ್ಲ ಆದರೆ ನಿಮ್ಮ ನರ್ವ್ಸ್ ಸ್ಲೋಲಿ ಡ್ಯಾಮೇಜ್ ಆಗುತ್ತೆ. ಇದನ್ನು ಡಯಾಬೆಟಿಕ್ ನ್ಯೂರೋಪತಿ ಅಂತ ಕರೀತಾರೆ. ನರ್ವ್ಸ್ ಡ್ಯಾಮೇಜ್ ಆದಮೇಲೆ ಟಚ್ ಫೀಲ್ ಕಮ್ಮಿ ಆಗುತ್ತೆ, ಹೀಟ್ ಕೋಲ್ಡ್ ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ, ಪೇನ್ ಸಿಗ್ನಲ್ ಬ್ರೈನ್ ತನಕ ರೀಚ್ ಆಗೋದೇ ಇಲ್ಲ. ಈಗ ಇಮ್ಯಾಜಿನ್ ಮಾಡಿ, ಸ್ಮಾಲ್ ಕಟ್ ಆಯಿತು ಅಥವಾ ಶೂ ಇಂದ ಬ್ಲಿಸ್ಟರ್ ಆಯಿತು ಅಂದ್ಕೊಳ್ಳಿ, ಪೇನ್ ಇಲ್ಲ ಅಂದಮೇಲೆ ನೀವು ಅದನ್ನು ಇಗ್ನೋರ್ ಮಾಡಿಬಿಡ್ತೀರಾ. ಮೀನ್ವೇಲ್ ಅಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ ಇನ್ಕ್ರೀಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಡಯಾಬಿಟಿಸಿಂದ ಕಡಿಮೆ ಆಗಿರುತ್ತೆ, ವೂಂಡ್ ಹೀಲ್ ಆಗೋದಿಲ್ಲ. ಒಂದು ಸ್ಟೇಜ್ಗೆ ಟಿಶ್ಯೂಗೆ ಬ್ಲಡ್ ಸಿಗದೆ ಸೆಲ್ಸ್ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸೆಲ್ಸ್ ಗ್ರೋತ್ ಆಗಲಿಕ್ಕೆ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಬೇಕಾಗಿರುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನೇ ಇಲ್ಲ ಅಂದಮೇಲೆ ಅಲ್ಲಿರೋ ಸೆಲ್ಸ್ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಬ್ಲ್ಯಾಕ್ ಕಲರ್ ಆಗುತ್ತೆ. ಇದನ್ನು ಗ್ಯಾಂಗ್ರೀನ್ ಅಂತ ಕರೀತಾರೆ. ಆ ಸ್ಟೇಜ್ ಬಂದಮೇಲೆ ಕೆಲವೊಮ್ಮೆ ಡಾಕ್ಟರ್ಗೆ ಕಾಲಿನ ಫಿಂಗರ್ ಅಥವಾ ಲೆಗ್ಗನ್ನೇ ರಿಮೂವ್ ಮಾಡ್ಲಿಕ್ಕೆ ಆಗ್ಬೋದು. ಸೊ ಇದನ್ನೆಲ್ಲ ಹೆಂಗೆ ನಾವು ಪ್ರಿವೆಂಟ್ ಮಾಡ್ಬೋದು? ಅದಕ್ಕೆ ಡೈಲಿ ಫೀಟ್ ಚೆಕ್ ಮಾಡಿ, ಬೇರ್ ಫುಟ್ ವಾಕ್ ಮಾಡಬೇಡಿ, ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಸ್ಮಾಲ್ ವೂಂಡ್ ಇದ್ದರೂ ಡಾಕ್ಟರ್ಸ್ಗೆ ತೋರಿಸ್ರಿ. ಡಯಾಬಿಟಿಸ್ ನಿಮ್ಮ ಕಾಲನ್ನು ಕಟ್ ಮಾಡಲ್ಲ, ನೆಗ್ಲೆಕ್ಟ್ ಮಾಡಿದರೆ ಅದು ಆಗುತ್ತೆ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ಯಾಮಿಲಿದವರು ಅಥವಾ ನಿಮ್ಮ ಫ್ಯಾಮಿಲಿದಲ್ಲಿ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ಅವರಿಗೆ ಇದನ್ನು ಶೇರ್ ಮಾಡಿರಿ. ಒಂದು ಲೆಗ್ ಸೇವ್ ಮಾಡ್ಬೋದು. ಧನ್ಯವಾದಗಳು.